ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಂಕರ್ ವಾಲಿಕಾರ. ಎಲ್ಲರಿಗೂ ನಳಂದ ಕಾಂಪಿಟೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೋದ ಕ್ಲಾಸಲ್ಲಿ ಭಾರತದ ಸಮಗ್ರ ಇತಿಹಾಸದ ಪ್ರಮುಖ ಘಟನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸರಣಿ ವಿಡಿಯೋವನ್ನು ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂಥ ಒಂದು ಟಾಪಿಕ್ಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದು ಭಾರತದ ಇತಿಹಾಸ ರಚನೆಯ ಒಂದು ಇತಿಹಾಸ ಹೇಗಾಯಿತು ಅನ್ನುವಂಥದ್ದು ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ಕು. ಅದಕ್ಕಿಂತ ಮೊದಲು ಈ ಒಂದು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು, ನನ್ನ ವಿಡಿಯೋ ನೋಡಿದಂಥ ಒಂದು ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಮುಂದಿನ ಒಂದು ಟಾಪಿಕ್ಕಿಗೆ ಬರ್ತೀನಿ. ಸ್ನೇಹಿತರೆ, ನಮ್ಮೆಲ್ಲರಲ್ಲೂ ಒಂದು ಕುತೂಹಲ ಇದೆ. ಏನಂತಂದರೆ, ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿಗೆ ಬರೆದವರು ಯಾರು ಮತ್ತು ಹೇಗೆ ಬರೆದರು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಆ ಕುತೂಹಲಕ್ಕೆ ನಮಗೆಲ್ಲ ಸಿಗುವಂಥ ಉತ್ತರ ಏನಪ್ಪ ಅಂದರೆ, ಗ್ರೀಕ್ ಕಡೆ ಹೋಗ್ತೀವಿ ನಾವೆಲ್ಲ. ಯಾಕೆ ಗ್ರೀಕ್ ಕಡೆ ಹೋಗ್ತೀವಿ ಅಂದರೆ, ಗ್ರೀಕನ್ನು ಇತಿಹಾಸದ ತವರು ಮನೆ ಅಂತ ಕರಿತೀವಿ. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿದ್ದಂಥ ಹೆರೋಡೋಟಸನನ್ನು ಜಗತ್ತಿನ ಇತಿಹಾಸ ಪಿತಾಮಹ ಅಂತ ಕರಿತೀವಿ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆತ ಇತಿಹಾಸವನ್ನು ರಚನೆ ಮಾಡ್ದ ಅಂತ. ಹಾಗಾದರೆ ಭಾರತದ ಇತಿಹಾಸದ ರಚನೆ ಯಾವಾಗಾಯಿತು ಅಂಥೇಳಿ ನಾವು ಇಲ್ಲಿ ನೋಡುವಾಗ, ಕ್ರಿಸ್ತಪೂರ್ವ 15ನೇ ಶತಮಾನದಿಂದಲೇ ಭಾರತದಲ್ಲಿ ಸಾಹಿತ್ಯ ಕೃತಿಗಳು ಹುಟ್ಕೊಂಡವು, ವೇದಗಳು ಹುಟ್ಕೊಂಡವು, ಶಾಸ್ತ್ರಗಳು ಹುಟ್ಕೊಂಡವು, ಪುರಾಣಗಳು ಹುಟ್ಕೊಂಡವು. ಹಾಗೆ ಕ್ರಿಸ್ತಪೂರ್ವ 6ನೇ ಶತಮಾನಕ್ಕೆ ಬಂದಾಗ ಬೌದ್ಧ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಪ್ರಾಕೃತ ಭಾಷೆಯಲ್ಲಿ ಹುಟ್ಕೊಂತು. ಆದರೆ ಅವನು ಕೂಡ ನಾವು ಇತಿಹಾಸ ಅಂತ ಕರೀಲಿಲ್ಲ. ಹಾಗಾದರೆ ಇತಿಹಾಸವನ್ನು ಯಾವ ಸಂದರ್ಭದಲ್ಲಿ ರಚನೆ ಮಾಡಿದ್ರು? ಪ್ರಾಚೀನ ಭಾರತದ ಇತಿಹಾಸ ಅಂದಾಗ ನಮಗೆ ಕಲ್ಲಣ ನೆನಪಾಗ್ತಾನೆ. ಆದರೆ ಆಧುನಿಕ ಭಾರತದ ಇತಿಹಾಸಕಾರ ಯಾರು ಅಂಥೇಳಿ ನೋಡಿದಾಗ ನಾವು ಈ ಒಂದು ಟಾಪಿಕ್ನ ಹಿನ್ನೆಲೆ ನೋಡಬೇಕಾಗುತ್ತದೆ. ಅಂದರೆ ಇತಿಹಾಸಕ್ಕೊಂದು ಇತಿಹಾಸ, ಭಾರತದ ಇತಿಹಾಸ ರಚನೆಗೆ ಒಂದು ಇತಿಹಾಸ ಅನ್ನೋದು ಇವತ್ತಿನ ಮುಖ್ಯ ಟಾಪಿಕ್. ಸ್ನೇಹಿತರೆ, ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶಕ್ಕೆ ಯುರೋಪಿಯನ್ನರು ಆಗಮಿಸ್ತಾರೆ. ಆ ಯುರೋಪಿಯನ್ನರು ಆಗಮಿಸಿದ ನಂತರ ಆದಂಥ ಬದಲಾವಣೆಗಳು, ಇಲ್ಲಿ ಅವರು ವ್ಯಾಪಾರದ ಉದ್ದೇಶ ಇಟ್ಕೊಂಡು ಬಂದಂಥ ಪೋರ್ಚುಗೀಸರಿರ್ಬೋದು, ಡಚ್ಚರಿರ್ಬೋದು, ಇಂಗ್ಲೀಷರಿರ್ಬೋದು, ಫ್ರೆಂಚರಿರ್ಬೋದು, ಈ ದೇಶದ ಸಂಸ್ಕೃತಿ, ಈ ದೇಶದ ಆಚರಣೆ, ಈ ದೇಶದ ಸಂಪ್ರದಾಯಗಳ ಬಗ್ಗೆ ಕುತೂಹಲ ಭರಿತರಾಗ್ತಾರೆ ಅವರು. ಯಾಕೆ ಅಂತಂದರೆ, ಈ ದೇಶದ ಹಿನ್ನೆಲೆ ಎಂಥದ್ದು, ಈ ದೇಶ ಕ್ರಿಸ್ತಪೂರ್ವ 3500 ವರ್ಷದಿಂದೆ ಇತ್ತ, ಅದಕ್ಕೆ ಏನು ದಾಖಲೆಗಳಿದ್ದಾವೆ ಅನ್ನುವಂಥ ಒಂದು ಸಂಶೋಧನೆಗೆ ಮುಂದೆ ಹಾಕ್ತಾರೆ ಅಂತ ನೋಡ್ತೀವಿ. ಆ ಸಂಶೋಧನೆಗೆ ಮುಂದಾದಾಗ ಯಾವುದೇ ಆದಂಥ ನಮಗೆ ಸತ್ಯಕ್ಕೆ ಹತ್ತಿರವಿರ್ತಕ್ಕಂಥ ಕೃತಿಗಳು ಸಿಗೋದಿಲ್ಲ. ಯಾಕೆ ಅಂತಂದರೆ, ಹಲವಾರು ಸಾಹಿತ್ಯ ಕೃತಿಗಳು ರಚನೆ ಆದರೂ ಕೂಡ ಅವೆಲ್ಲವೂ ಕೂಡ ರಾಜನ ಆಸ್ಥಾನದಲ್ಲಿ ಬರೆದಿದ್ದರಿಂದ ಉತ್ಪ್ರೇಕ್ಷತೆಯಿಂದ ಕೂಡಿದ್ವು. ಹಾಗಾಗಿ ಅದರಲ್ಲಿ ಸತ್ಯಕ್ಕಿಂತ ಪೌರಾಣಿಕ ಅಂಶಗಳೇ ಜಾಸ್ತಿ ಇತ್ತು. ಮೋಸ್ಟ್ಲಿ ಹಾಗಾಗೇ ಇರಬಹುದು 11ನೇ ಶತಮಾನದಲ್ಲಿ ಈ ದೇಶಕ್ಕೆ ಬಂದಂಥ ಒಬ್ಬ ಮುಸ್ಲಿಂ ಇತಿಹಾಸಕಾರ ಅಲ್-ಬೆರೂನಿ ಅನ್ನುವಂಥ ವ್ಯಕ್ತಿ ಭಾರತೀಯರಿಗೆ ಇತಿಹಾಸದ ಗಂಧಗಾಳಿ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಆ ಮಾತು ಅರ್ಧ ಸತ್ಯ, ಪೂರ್ತಿಯಲ್ಲ. ಯಾಕಂತಂದರೆ ಕೌಟಿಲ್ಯನಂಥವರು, ಅಶ್ವಘೋಷನಂಥವರು, ವಿಶಾಖ ದತ್ತನಂಥವರು, ಕಾಳಿದಾಸನಂಥವರು, ಬಾಣ ಭಟ್ಟನಂಥವರು ಹಲವಾರು ಜನ ಕೃತಿಗಳನ್ನು ರಚನೆ ಮಾಡಿದ್ರು. ಮತ್ತು ಪೌರಾಣಿಕ ಅಂಶಗಳನ್ನು ಜಾಸ್ತಿ ಯಾಕೆ ಕೊಟ್ಟಿದ್ದರಂದರೆ, ಅವತ್ತಿನ ಸಂದರ್ಭಕ್ಕೆ ರಾಜನನ್ನು ವೈಭವೀಕರಿಸುವುದು ಒಂದು ಪದ್ಧತಿಯಾಗಿತ್ತು. ಆದರೆ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಕಾಶ್ಮೀರದ ಕವಿ ಕಲ್ಲಣ ಮೊಟ್ಟ ಮೊದಲ ಬಾರಿಗೆ ಈ ಎಲ್ಲ ನೀತಿಯನ್ನು ಹೊಡೆದಾಕಿ ಶಾಸನಗಳನ್ನು, ಸ್ಮಾರಕಗಳನ್ನು, ನಾಣ್ಯಗಳನ್ನು ಇವೆಲ್ಲವನ್ನು ಬಳಸ್ಕೊಂಡು ಒಂದು ಪ್ರಾಚೀನ ಭಾರತದ ಇತಿಹಾಸ ಬರೆಯುವಂಥ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ನಾವು ಅವರನ್ನು ಏನಂತ ಕರಿತೀವಿ ಅಂದರೆ, ಪ್ರಾಚೀನ ಭಾರತದ ಇತಿಹಾಸ ಪಿತಾಮಹ ಅಂಥೇಳಿ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಒಂದು ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಇತಿಹಾಸ ರಚನೆ ಯಾವಾಗ ಆರಂಭ ಆಯಿತು ಅಂತ ನೋಡಿದಾಗ ಅದು ನಮಗೆ 18ನೇ ಶತಮಾನದ ಒಂದು ಹಾದಿಗೆ ಹೋಗ್ತೀವಿ. ಮೊಟ್ಟ ಮೊದಲ ಬಾರಿಗೆ ಈ ದೇಶಕ್ಕೆ ಪಾದ್ರಿಗಳಾಗಿ ಬಂದಂಥ ಜೆಸ್ಸುಯಿಟ್ಗಳು ಮೊದಲ ಬಾರಿಗೆ ಈ ದೇಶದ ಸಂಸ್ಕೃತ ಭಾಷೆಯನ್ನು ಕಲಿತಾರೆ. ಯಾಕಂದರೆ ಭಾರತದಲ್ಲಿ ಬಹುಪಾಲು ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿತ್ತು. ಹಾಗಾಗಿ ಈ ಜೆಸ್ಸುಯಿಟ್ ಪಾದ್ರಿಗಳು ಏನು ಮಾಡಿದ್ರು ಅಂತಂದರೆ, ಭಾರತದ ಪರಂಪರೆಯನ್ನು ಅರಿಬೇಕಂತಂದರೆ ಆ ಮೂಲ ಭಾಷೆಯಿಂದನೇ ಸಾಧ್ಯ ಅಂತ ಅವರು ಈ ಒಂದು ಸಂಸ್ಕೃತ ಭಾಷೆಯನ್ನು ಕಲಿತರು ಅಂತ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿ ಜೆಸುಯಿಟ್ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. ಇಗ್ನೋಸಿಯಸ್ ಲಯಲೋ ಅನ್ನುವಂಥವನು ಯುರೋಪಿನಲ್ಲಿ ಒಂದು ಚರ್ಚನ್ನು ಆರಂಭ ಮಾಡಿದ್ದ. ಆ ಚರ್ಚಿನ ಅನುಯಾಯಿಗಳನ್ನು, ಪಾದ್ರಿಗಳನ್ನು ಜೆಸುಯಿಟ್ಗಳಂತೇಳಿ ಕರೀತಾರೆ. ಇವರು ಮೊದಲ ಪ್ರಯತ್ನವಾಗಿ ಇಲ್ಲಿ ಸಂಸ್ಕೃತವನ್ನು ಕಲಿತಾರೆ. ಎರಡನೇದ್ದು, ಕ್ರಿಸ್ತಶಕ 1699ರಿಂದ 1732 ಅವಧಿಯಲ್ಲಿ ಬದುಕಿದ್ದಂಥ ಏನ್ರಿಚ್ ರೋತ್ ಎಂಬುವಂಥವನು ಮೊಟ್ಟ ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಸಂಸ್ಕೃತ ವ್ಯಾಕರಣವನ್ನು ರಚನೆ ಮಾಡ್ತಾನೆ. ಈತ ಇಟಲಿ ದೇಶದವನು.
ಈತ ಭಾರತಕ್ಕೆ ಬಂದು ಈ ಒಂದು ಸಂಸ್ಕೃತ ಭಾಷೆಯನ್ನು ಕಲಿತು ಏನು ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ಬರೆದಿದ್ರಲ್ಲ ಆ ಒಂದು ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಯಲ್ಲಿ ಬರೆದು ಸಂಸ್ಕೃತ ಭಾಷೆಯಲ್ಲಿದ್ದಂಥ ವ್ಯಾಕರಣವನ್ನು ಜಗಜ್ಜಾಹಿರ್ ಮಾಡುವಂಥ ಕೆಲಸವನ್ನು ಎನ್ರಿಚ್ ರೋತ್ ಅನ್ನುವಂಥದ್ದು ಮಾಡ್ದ ಅಂತ ನೋಡ್ತೀವಿ. ಅದಾದ ನಂತರ 1767 ಸಂದರ್ಭದಲ್ಲಿ ಫಾದರ್ ಕೋರ್ಡೋ ಅನ್ನುವಂಥವನು ಸಂಸ್ಕೃತ ಮತ್ತು ಐರೋಪ್ಯ ಭಾಷೆಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧವನ್ನು ಮೊದಲ ಬಾರಿಗೆ ಏನು ಮಾಡ್ತಾನಂತಂದರೆ ಆತ ಗುರುತಿಸ್ತಾನೆ ಅಂತ. ಅಂದರೆ ಸಂಸ್ಕೃತ ಭಾಷೆ, ಗ್ರೀಕ್ ಭಾಷೆ, ಆಂಗ್ಲ ಭಾಷೆ ಮತ್ತು ಲ್ಯಾಟಿನ್ ಭಾಷೆ ಮತ್ತು ಪರ್ಷಿಯನ್ ಭಾಷೆ ಈ ಎಲ್ಲ ಭಾಷೆಗಳ ಮಧ್ಯೆ ಇರತಕ್ಕಂಥ ಒಂದು ಸಾಮ್ಯತೆ, ಬ್ರದರ್ ಇರ್ಬೋದು, ಮದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಇಂಥ ಭಾಷೆಗಳ ಮಧ್ಯದ ಸಾಮ್ಯತೆಯನ್ನು ಆತ ಏನು ಮಾಡೋದು ಅಂತಂದರೆ ಈ ಒಂದು ಸಂಸ್ಕೃತ ಮತ್ತು ಈ ಒಂದು ಐರೋಪ್ಯ ಭಾಷೆಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಗುರುತಿಸುವುದರ ಮುಖಾಂತರ ಮೊದಲ ಬಾರಿಗೆ ಸಂಸ್ಕೃತದ ಅಧ್ಯಯನ ಶುರು ಮಾಡ್ತಾನೆ ಅಂತ ನೋಡ್ತೀವಿ. ಆದರೆ ಇವೆಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದಂಥ ಒಂದು ಅಂಶ ಅಂತಂದರೆ 1784 ಜನವರಿ 1ರಂದು ಒಂದು ವಿಶೇಷವಾದಂಥ ಸಂಸ್ಥೆ ಆರಂಭ ಆಗ್ತದೆ. ಅದೇ ಸರ್ ವಿಲಿಯಂ ಜೋನ್ಸ್ ಅನ್ನುವಂಥ ಬಂಗಾಳದ ಹೈಕೋರ್ಟಿನ ನ್ಯಾಯಾಧೀಶನಾಗಿ ಬಂದಂಥ ಈ ವ್ಯಕ್ತಿ ಭಾರತದ ಇತಿಹಾಸವನ್ನು ಎಕ್ಕಿ ತೆಗಿಬೇಕು, ಭಾರತದ ಇತಿಹಾಸವನ್ನು ಪುನರ್ರಚನೆ ಮಾಡಬೇಕು ಅಂಥೇಳಿ ದಿ ಬೆಂಗಾಲಿ ಏಷಿಯಾಟಿಕ್ ಸೊಸೈಟಿ ಅನ್ನುವಂಥ ಒಂದು ರಿಸರ್ಚ್ ಸೊಸೈಟಿಯನ್ನು ಆರಂಭ ಮಾಡ್ತಾನೆ. ಇಲ್ಲಿಂದ ಅಧಿಕೃತವಾಗಿ ಪ್ರಾಚೀನ ಭಾರತದ ಮಹತ್ವ ಕೃತಿಗಳನ್ನು ಅಧ್ಯಯನ ಮಾಡೋದು, ಅನುವಾದ ಮಾಡೋದು ಮತ್ತು ಅವುಗಳನ್ನು ಇತಿಹಾಸಕ್ಕೆ ಬೇಕಾದ ರೀತಿಯಲ್ಲಿ ಬಳಸೋದಕ್ಕೆ ಶುರು ಮಾಡೋದಕ್ಕೆ ಒಂದು ಮುನ್ನುಡಿಯನ್ನು ಬರೀತಾನೆ. ಯಾರಪ್ಪ ಅಂತಂದರೆ ಸರ್ ವಿಲಿಯಂ ಜೋನ್ಸ್ ಅಂತೇಳಿ. ಹಾಗಾಗಿಯೇ ಸರ್ ವಿಲಿಯಂ ಜೋನ್ಸನ್ನು ಏನಂತ ಕರೀತಾರೆ ಅಂದರೆ ಆಧುನಿಕ ಭಾರತದ ಇತಿಹಾಸ ಪಿತಾಮಹ ಅಂತ ಕರೀತಾರೆ. ಸರ್ ವಿಲಿಯಂ ಜೋನ್ಸನ್ನು ಆಧುನಿಕ ಭಾರತದ ಇತಿಹಾಸ ಪಿತಾಮಹ ಅಂತ ಕರೀತಾರೆ. ಓಕೆ, ಈತನ ಜೊತೆನೇ ಇದ್ದಂಥ ಮತ್ತೊಬ್ಬ ವಿದ್ವಾಂಸ ಯಾರಪ್ಪ ಅಂದರೆ ವಿಲ್ಕಿನ್ಸನ್ ಅಂತೇಳಿ. ಈ ವಿಲ್ಕಿನ್ಸನ್ ಭಾರತಕ್ಕೆ ಬಂದು ಸಂಸ್ಕೃತವನ್ನು ಕಲಿತಿದ್ದ. ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ಇದ್ದಂಥ ಭಗವದ್ಗೀತೆಯನ್ನು 1784ರಲ್ಲಿ ಆತ ಏನು ಮಾಡ್ದ ಅಂದರೆ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ದ ಅಂತ ನೋಡ್ತೀವಿ. ಆ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡೋದ್ರ ಮುಖಾಂತರ ಭಾರತೀಯ ಸಂಸ್ಕೃತ ಭಾಷೆಯಲ್ಲಿದ್ದಂಥ ಭಗವದ್ಗೀತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದುವುದಕ್ಕೆ ಅನುವಾಯಿತು ಅಂತ ನೋಡ್ತೀವಿ. ಇನ್ನೊಂದು ನೆನಪಿರಲಿ, ಈ ವಿಲಿಯಂ ಜೋನ್ಸು ಏನು ಮುಖ್ಯ ನ್ಯಾಯಾಧೀಶನಾಗಿ ಬಂದಿದ್ನಲ್ಲ, ಈ ಒಂದು ಬಂಗಾಲದ ಏಷಿಯಾಟಿಕ್ ಸೊಸೈಟಿ ಕಲ್ತಿದ್ನಲ್ಲ, ಹಾಗೆ ಪ್ರಾಚೀನ ಭಾರತದ ಗ್ರಂಥಗಳ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಅದಕ್ಕೆ ಕಾರಣನೇ ವಿಲ್ಕಿನ್ಸನ್. ಯಾಕಂದರೆ ಈತ ಸಂಸ್ಕೃತ ಭಾಷೆಯನ್ನು ವಿಲ್ಕಿನ್ಸನ್ ಅವರಿಂದ ಕಲ್ತಿದ್ದ ಅಂತ ನೋಡ್ತೀವಿ. ಆ ಒಂದು ಕಲ್ತಂಥ ಸಂಸ್ಕೃತ ಭಾಷೆಯನ್ನು ಇಟ್ಕೊಂಡೆ ಕೇವಲ 4 ವರ್ಷದಲ್ಲಿ ಸಂಸ್ಕೃತವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಈತ 1789ರಲ್ಲಿ ಕಾಳಿದಾಸನ ಶಾಕುಂತಲೆ ಅಥವಾ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಅನ್ನುವಂಥ ನಾಟಕವನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತಾನೆ. ಜೊತೆಗೆ 1792ರಲ್ಲಿ ಗೀತಗೋವಿಂದ ಮತ್ತು ಮನುಸ್ಮೃತಿಗಳನ್ನು ಈತ ಏನು ಮಾಡ್ದ ಅಂತಂದರೆ ಅನುವಾದ ಮಾಡ್ದ ಅಂತ ನೋಡ್ತೀವಿ. ಆದರೆ ಬ್ಯಾಡ್ ಲಕ್, 1792ರಲ್ಲಿ ವಿಲಿಯಂ ಜೋನ್ಸ್ ಇರಲಿಲ್ಲ, ಬಟ್ ಸಾವನ್ನಪ್ಪಿದ್ದ. ಅಷ್ಟೊತ್ತಿಗೆ ಆತ ಅವೆರಡೂ ಕೃತಿಗಳನ್ನ ಅನುವಾದ ಮಾಡಿದ್ದ. ಎರಡೂ ಕೃತಿಗಳನ್ನ ಆತನ ಸಾವಿನ ನಂತರ ಪ್ರಕಟಣೆಗೊಂಡು ಅಂತ ನೋಡ್ತೀವಿ. ಇದು ಪ್ರಾಚೀನ ಭಾರತದ ಪ್ರಮುಖ ಕೃತಿಗಳ ಒಂದು ಅನುವಾದ ಕಾರ್ಯ. ಆದರೆ ಅವ್ರ ಜೊತೆಗೇನಪ್ಪ ಅಂತಂದರೆ ವಿಶ್ವದ ಮಟ್ಟದಲ್ಲೂ ಕೂಡ ಭಾರತದ ಒಂದು ಸಾಹಿತ್ಯ, ಸಂಸ್ಕೃತಿ ಮತ್ತು ಪ್ರಾಚೀನತೆ ಬಗ್ಗೆ ವಿಸ್ಮಯ ಇತ್ತು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ 1814ರಲ್ಲಿ ಫ್ರಾನ್ಸ್ನಲ್ಲಿ ಒಂದು ಸಂಸ್ಕೃತ ಪೀಠ ಆರಂಭ ಆಗ್ತದೆ. ಫ್ರಾನ್ಸ್ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತ ಪೀಠ ಆರಂಭ ಆಗ್ತದೆ. ಅಂದರೆ ಸಂಸ್ಕೃತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಫ್ರಾನ್ಸ್ ದೇಶದಲ್ಲಿ ಯೂನಿವರ್ಸಿಟಿಗಳಲ್ಲಿ ಪೀಠಗಳನ್ನ ತೆಗೆದ್ರು ಅಂತಂದರೆ ನಮ್ಮ ಸಾಹಿತ್ಯ ಸಂಸ್ಕೃತಿ ಇದೆ ಎಂಥದ್ದು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಸ್ನೇಹಿತರೆ, ಇದಾದ ನಂತರ ಯುರೋಪಿಯನ್ನರು ಇಲ್ಲಿಯ ಭಾಷೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮೊದಲ ಬಾರಿಗೆ ಯುರೋಪಿನಲ್ಲಿ ಈ ಒಂದು ಸಂಸ್ಕೃತ ಭಾಷೆಯನ್ನು ಕಲಿತು ಅಲ್ಲಿಯ ಜನಗಳಿಗೆ ಒಂದು ಅಧ್ಯಾಪನ ಅಥವಾ ಉಪನ್ಯಾಸ ಮಾಡಿದಂಥ ಮೊದಲ ವ್ಯಕ್ತಿ ಅಂತಂದರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥವನು. ನೋಡಿ, ಇಲ್ಲಿ ಬಂದು ಸಂಸ್ಕೃತ ಭಾಷೆಯನ್ನು ಕಲಿತು ಆ ಸಂಸ್ಕೃತ ಭಾಷೆಯನ್ನು ಇಲ್ಲೆಲ್ಲ ಪಾಠ ಮಾಡಿದ್ದು ಯುರೋಪಿನ ರಾಷ್ಟ್ರಗಳಲ್ಲೋಗಿ ಅಲ್ಲಿರ್ತಕ್ಕಂಥ ಆಸಕ್ತ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾನೆ. ಯಾರಂತಂದರೆ ಅದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥವನು ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತ ಕಲಿತಂಥ ವಿದೇಶಿಯ ಶಿಕ್ಷಕ ಮತ್ತು ಯುರೋಪಿನಲ್ಲಿ ಪಾಠ ಮಾಡಿದ ಮೊದಲ ಶಿಕ್ಷಕ ಅಂತ ಅನಿಸ್ಕೊಳ್ತಾನೆ. ಹಾಗಾದರೆ ಸಂಸ್ಕೃತ ಕಲಿತಂಥ ಮೊದಲ ವಿದ್ಯಾರ್ಥಿ ಇರಲೇಬೇಕಲ್ವಾ? ಎಸ್, ಅದು ಯಾರಂತಂದರೆ ಜರ್ಮನಿಯ ಫೆಡ್ರಿಕ್ ಸೇಗಲ್ ಅನ್ನುವಂಥವನು ಸಂಸ್ಕೃತ ಕಲಿತಂಥ ಮೊಟ್ಟ ಮೊದಲ ವಿದೇಶಿ ವಿದ್ಯಾರ್ಥಿ ಅಂತ ಕೂಡ ನಾವಿಲ್ಲಿ ಗಮನಿಸ್ತೀವಿ. ಇದಾದ ನಂತರ ಇಂಗ್ಲೆಂಡ್ನಲ್ಲಿದ್ದಂಥ ಒಬ್ಬ ಮಹಾನ್ ವಿದ್ವಾಂಸ ಯಾರಪ್ಪ ಅಂದರೆ ಜೇಮ್ಸ್ ಮಿಲ್ ಅಂತ ಇದ್ದ.
ಈ ಜೇಮ್ಸ್ ಮಿಲ್ ಏನು ಮಾಡೋದು ಅಂತಂದರೆ, ಏನು ಇಲ್ಲಿವರೆಗೂ ಭಾರತದಲ್ಲಿ ಅಧ್ಯಯನಗಳಾಗಿದ್ವಲ್ಲ, ಆ ಅಧ್ಯಯನಗಳೆಲ್ಲ ಏನಪ್ಪ ಬೆಂಗಾಲಿ ರಿಸರ್ಚ್ ಅನ್ನುವಂಥ ಒಂದು ಸಂಶೋಧನಾ ನಿಯತಕಾಲಿಕೆಯಲ್ಲಿ ಪ್ರಕಟವಾಗ್ತಿದ್ವಲ್ಲ, ಅವೆಲ್ಲವುಗಳನ್ನು ಅಧ್ಯಯನ ಮಾಡ್ತಿದ್ದ. ಅಷ್ಟೊತ್ತಿಗಾಗಲೇ ಕೋಲ್ಬ್ರುಕ್ ಅನ್ನುವಂಥವನು ಕೂಡ ಬಂದಿದ್ದ, ಡಾಸನ್ ಅನ್ನುವಂಥವನು ಬಂದಿದ್ದ, ಎಮಿಲಿಟ್ ಅನ್ನುವಂಥವನು ಬಂದಿದ್ದ. ಇವರೆಲ್ಲರ ಒಂದು ಅಧ್ಯಯನವನ್ನು ಕ್ರೋಢೀಕರಣ ಮಾಡಿ ಸಮಗ್ರ ಮಾಡಿ ತಂದೇ ಒಂದು ಅಧ್ಯಯನವನ್ನು ಶುರು ಮಾಡಿದಂಥ ಜೇಮ್ಸ್ ಮಿಲ್ ಮೊಟ್ಟ ಮೊದಲ ಬಾರಿಗೆ ಭಾರತದ ಬಗ್ಗೆ ಅಧಿಕೃತವಾದಂಥ ಇತಿಹಾಸ ಕೃತಿಯನ್ನು ಬರೀತಾನೆ. ಅದೇ ಬ್ರಿಟಿಷ್ ಇಂಡಿಯನ್ ಹಿಸ್ಟ್ರಿ ಅಥವಾ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರಿತಾನೆ ಆತ. ಇದು ಭಾರತದ ಬಗ್ಗೆ ಬಂದಂಥ ಮೊಟ್ಟ ಮೊದಲ ಒಂದು ಅಧಿಕೃತ ಇತಿಹಾಸ ಕೃತಿ ಅಂತ ನೋಡ್ತೀವಿ. ಇಲ್ಲಿ ಜೇಮ್ಸ್ ಮಿಲ್ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ, ಜೇಮ್ಸ್ ಮಿಲ್ ಯಾವತ್ತೂ ಭಾರತಕ್ಕೆ ಬಂದಿಲ್ಲ. ಆದರೆ ಭಾರತದ ಬಗ್ಗೆ ಅವನಿಗೆ ಸಿಕ್ಕಾಪಟ್ಟೆ ಅನಾಧಾರ ಇತ್ತು. ಎಷ್ಟು ಅನಾಧಾರ ಅಂತಂದರೆ, ಇಂಗ್ಲೆಂಡಿನ ಸಾಹಿತ್ಯದ ಒಂದು ಕಪಾಟಿಗೆ ಇಡೀ ಭಾರತದ ಸಾಹಿತ್ಯ ಸಮ ಆಗಲ್ಲ ಅಂತ ಹೇಳ್ತಿದ್ದ. ನೋಡಿ, ಇಂಗ್ಲೀಷ್ ಸಾಹಿತ್ಯ ಶುರುವಾಗಿದ್ದೇ ಹೆಚ್ಚು ಕಡಿಮೆ 14-15ನೇ ಶತಮಾನದಲ್ಲಿ. ಭಾರತದ ಸಾಹಿತ್ಯ ಶುರುವಾಗಿದ್ದು ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ. ಅಂದರೆ ನಮ್ಮ ಸಾಹಿತ್ಯ ರಚನಾ ಶುರುವಾಗಿ 2000 ವರ್ಷಗಳ ನಂತರ ಶುರುವಾದಂಥ ಭಾಷೆ ಇಂಗ್ಲೀಷು. ಅವರು ಬರೆದಂಥ ಒಟ್ಟು ಏನು ಒಂದೇ ಒಂದು ಕಪಾಟಿನ ಸಾಹಿತ್ಯ ಇಡೀ ಭಾರತೀಯರು ಬರೆದಂಥ ಸಾಹಿತ್ಯಕ್ಕೆ ಸಮ ಅನ್ನುವಂಥ ಉದ್ಘಟತನದ ಮಾತು ಹೇಳ್ತಾನೆ. ಯಾಕೆ ಅಂತಂದರೆ, ಅಷ್ಟರ ಮಟ್ಟಿಗೆ ಅವರೆಲ್ಲ ಏನಪ್ಪ ಅಂತಂದರೆ ಫಾರ್ವರ್ಡ್ ಆಗಿದ್ದರು, ನಾವು ಇನ್ನೂ ಕೂಡ ಏನಪ್ಪ ಬ್ಯಾಕ್ವರ್ಡ್ ಇದ್ವಿ ಅನ್ನುವಂಥ ಒಂದು ಕೀಳರಿಮೆ ಅವನಿಗಿತ್ತು. ಜೊತೆಗೆ ಅವನೊಂದು ಮಾತು ಹೇಳ್ತಾನೆ, ವೈಟ್ಸ್ ಮ್ಯಾನ್ ಬರ್ಡನ್ ಥೇರಿ ಅಂತ. ಬಿಳಿ ದೊರೆಗಳ ಹೊರೆ, ವೈಟ್ಸ್ ಮ್ಯಾನ್ ಬರ್ಡನ್ ಥೇರಿ. ಅಂದರೆ ನಾವೇನು ಆಂಗ್ಲರು ಈ ದೇಶಕ್ಕೆ ಬಂದಿದ್ದೀವಲ್ಲ ಭಾರತಕ್ಕೆ, ಇಲ್ಲಿರ್ತಕ್ಕಂಥ ಅನಾಗರಿಕ ಜನರನ್ನು ನಾಗರಿಕರನ್ನಾಗಿ ಮಾಡುವಂಥದ್ದು ನಮ್ಮ ಹೊರೆ ಅನ್ನುವಂಥ ಮಾತನ್ನು ಇಲ್ಲಿ ಈ ಯಾರು ಜೇಮ್ಸ್ ಮಿಲ್ ಹೇಳ್ತಾನೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಸ್ನೇಹಿತರೆ, ಸುಮಾರು ಸಾರಿ ಪ್ರಶ್ನೆ ಬಂದಿದೆ, ವೈಟ್ಸ್ ಮ್ಯಾನ್ ಬರ್ಡನ್ ಥೇರಿಯನ್ನು ಹೇಳಿದವರು ಯಾರು, ಆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದರೆ ಅದು ಜೇಮ್ಸ್ ಮಿಲ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರಲಿ. ಹಾಗೆ ಜೇಮ್ಸ್ ಮಿಲ್ ಬರೆದಂಥ ಮೊಟ್ಟ ಮೊದಲ ಕೃತಿ ಯಾವುದಪ್ಪ ಅಂತಂದರೆ ಬ್ರಿಟಿಷ್ ಇಂಡಿಯನ್ ಹಿಸ್ಟ್ರಿ. ಯಾವಾಗ ಅಂತಂದರೆ 1818ರಲ್ಲಿ. ಇದಾದ ನಂತರ ಮತ್ತೊಂದು ಬೆಳವಣಿಗೆಯನ್ನು ನೋಡ್ತೀವಿ. 1830ರ ಸಂದರ್ಭದಲ್ಲಿ ಆತನೂ ಕೂಡ ಭಾರತಕ್ಕೆ ಬಂದಿಲ್ಲ. ಯಾರು? ಜರ್ಮನಿಯ ವಿದ್ವಾಂಸ ಮ್ಯಾಕ್ಸ್ ಮುಲ್ಲರ್. ಆತ 1830ರ ಸಂದರ್ಭದಲ್ಲಿ ಭಾರತದ ಪ್ರಾಚೀನ ಸಾಹಿತ್ಯ, ಅದರಲ್ಲೂ ವೇದ ಸಾಹಿತ್ಯದ ಬಗ್ಗೆ ಅಪಾರವಾದ ಅಧ್ಯಯನ ಮಾಡಿ 50 ಸಂಪುಟಗಳಲ್ಲಿ ಆತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾನೆ. ಅದು ದ ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತೇಳಿ. ದ ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅನ್ನುವಂಥ ಕೃತಿಯನ್ನು ಬರೀತಾನೆ. ಅಪಾರ ಪ್ರಮಾಣದ ಭಾರತ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಾನೆ. ಎಷ್ಟರ ಮಟ್ಟಿಗೆ ಭಾರತೀಯ ಸಾಹಿತ್ಯ ಮತ್ತು ಭಾರತೀಯ ಸಂಸ್ಕೃತಿಗೆ ಆತ ಮಾರೋಗಿದ್ದಂತಂದರೆ, ತನ್ನ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಹೆಸರನ್ನು ಮಹಾಮಲ್ಲ ಅಂತೇಳಿ ಹೆಸರನ್ನೇ ಚೇಂಜ್ ಮಾಡುವ ಮಟ್ಟಿಗೆ ಆತ ಏನಾಗಿದ್ದಂದರೆ ಪ್ರಭಾವಿತನಾಗಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದಾದ ನಂತರ ನೋಡುವಂಥ ಮತ್ತೊಂದು ಪ್ರಮುಖ ಘಟ್ಟ ಅಂತಂದರೆ, ಒಂದು ಕಡೆ ಸಾಹಿತ್ಯ ರಚನೆಯ ಅನುವಾದ ಸಾಂಗೋಪಸಾಂಗವಾಗಿ ಇಲ್ಲಿ ನಡೀತಾ ಇದ್ದರೆ, ಮತ್ತೊಂದು ಕಡೆ ಏನಪ್ಪ ಅಂದರೆ ಪುರಾತತ್ವ ಆಧಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಂಶೋಧನೆಗಳು ಈ ದೇಶದಲ್ಲಿ ನಡೀತಾ ಇರ್ತವೆ. ಅದರಲ್ಲಿ ಮುಖ್ಯವಾಗಿ 1835ರಲ್ಲಿ ಒಂದು ಘಟನೆ ನಡೀತದ. ಏನಂತಂದರೆ, ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನು ಅರ್ಥೈಸುವಂಥ ಕಾರ್ಯ ನಡೀತದೆ. 1825ರಲ್ಲೇ ಶಾಸನಗಳ ಸಂಗ್ರಹ ನಡೆದಿರ್ತದ. ಆದರೆ ಆ ಯಾವ ಶಾಸನಗಳಲ್ಲಿ ಇರ್ತಕ್ಕಂಥ ಒಕ್ಕಣೆ ಏನು, ಅರ್ಥ ಏನು, ಯಾವ ಭಾಷೆಯ ಶಾಸನ ಅಂತ ಅರ್ಥೈಸೋದಕ್ಕಾಗಿರಲಿಲ್ಲ. ಆದರೆ 1835ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಶೋಕನ ತೌಪ್ರಾ ಶಾಸನವನ್ನು ಅರ್ಥೈಸುವುದರ ಮುಖಾಂತರ ಹೊಸ ಮನ್ವಂತರವನ್ನೇ ಬರಿತಾನೆ. ಈತ ಬಂಗಾಳದ ಟಂಕಶಾಲೆ ಅಧಿಕಾರಿಯಾಗಿದ್ದ. ಜೊತೆಗೆ ಏಷ್ಯಾಟಿಕ್ ರಿಸರ್ಚ್ ಸೊಸೈಟಿ ಇತ್ತಲ್ಲ, ಅದರ ಸದಸ್ಯನೂ ಕೂಡ ಆಗಿದ್ದ. ಆ ಭಾಗವಾಗಿ ಹಲವಾರು ಶಾಸನಗಳನ್ನು ಈತ ಏನು ಮಾಡ್ತಾನೆ ಅಂದರೆ ಅಧ್ಯಯನ ಮಾಡ್ತಾನೆ. ಕೊನೆಗೆ ಅಶೋಕನ ಶಾಸನವನ್ನು ಅರ್ಥೈಸುವುದರಲ್ಲಿ ಈತ ಯಶಸ್ವಿಯಾದ ಅಂತ ನೋಡ್ತೀವಿ. ಅಲ್ಲಿಂದ ಏನಾಯ್ತು ಅಂತಂದರೆ, ಭಾರತದಲ್ಲಿ ಶಾಸನಗಳ ಅಧ್ಯಯನಕ್ಕೆ ಒಂದು ಮುನ್ನುಡಿಯನ್ನು ಬರೀತು. ಆ ಮುನ್ನುಡಿ ಬರೆದ ನಂತರ ಡಾಕ್ಟರ್ ಪ್ಲಿಟ್ ಅನ್ನುವಂಥವರು ಹಲವಾರು ಶಾಸನಗಳ ಅಧ್ಯಯನ ಮಾಡ್ತಾರೆ. ವಿಶೇಷವಾಗಿ ಗುಪ್ತರಿಗೆ ಸಂಬಂಧಪಟ್ಟಂಥ ಬಹುಪಾಲು ಶಾಸನಗಳು, ಹಾಗೆ ಕರ್ನಾಟಕದಲ್ಲೂ ಹಲವಾರು ಶಾಸನಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಏನಪ್ಪ ಅಂದರೆ ಶಾಸನಶಾಸ್ತ್ರಗಳನ್ನೇ ಅವರು ಏನು ಮಾಡಿದ್ರು, ಸಂಪುಟಗಳಲ್ಲಿ ಕೃತಿಗಳಾಗಿ ಹೊರತರ್ತಾರೆ. ಹಾಗಾಗಿಯೇ ಡಾಕ್ಟರ್ ಪ್ಲಿಟ್ಟರ್ ಅವರನ್ನು ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಡೋಂಟ್ ಕನ್ಫ್ಯೂಷನ್. ಭಾರತದ ಶಾಸನಗಳ ಪಿತಾಮಹ ಅಶೋಕ. ಡಾಕ್ಟರ್ ಪ್ಲಿಟ್ಟರ್ ಅವರನ್ನು ಭಾರತೀಯ ಶಾಸನಶಾಸ್ತ್ರದ ಪಿತಾಮಹ ಅಂಥೇಳಿ ಇಲ್ಲಿ
ಕರೀತಾರೆ. ಯಾಕಂತಂದರೆ ಆತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಸನಗಳನ್ನು ಅಧ್ಯಯನ ಮಾಡಿದ. ಒಂದ್ಸಗೆ ನೆನಪಿರಲಿ, ಕರ್ನಾಟಕದಲ್ಲೂ ಕೂಡ ಶಾಸನಗಳ ಅಧ್ಯಯನ ನಡೀತದೆ. ಆ ಅತಿ ಹೆಚ್ಚು ಶಾಸನಗಳನ್ನು ಕರ್ನಾಟಕದಲ್ಲಿ BL ರೈಸ್ ಅನ್ನುವಂಥವ್ರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ಅವರನ್ನು ಕರ್ನಾಟಕ ಶಾಸನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅವ್ರ ಜೊತೆಗೆ ಎಲಿಯಟ್ ಅನ್ನೋರು ಕೂಡ ಅಧ್ಯಯನ ಮಾಡ್ತಾರೆ. ಆದರೆ BL ರೈಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನ ಮಾಡಿದ್ರಿಂದ ಕರ್ನಾಟಕ ಶಾಸನಶಾಸ್ತ್ರದ ಪಿತಾಮಹ ಅಂಥೇಳಿ ಅವರನ್ನು ಕರಿತೀವಿ. ಓಕೆ ಸ್ನೇಹಿತರೆ, ಮುಂದಕ್ಕೆ ಹೋಗೋಣ. ನಂತರ 1861ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಪರಿವೀಕ್ಷಣಾ ಸಂಸ್ಥೆಯನ್ನು ಆರಂಭ ಮಾಡಲಾಗ್ತದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಒಂದು ಸಂಸ್ಥೆ ಭಾರತದ ಇತಿಹಾಸವನ್ನು, ಪರಂಪರೆಯನ್ನು ಎಕ್ಕಿ ತೆಗೆಯೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸೌಕರ್ಯವನ್ನು ಈ ಒಂದು ಸಂಸ್ಥೆಯ ಮುಖಾಂತರ ಕೊಡಲಾಗ್ತದೆ. ಈ ಒಂದು ಸಂಸ್ಥೆಗೆ ಮೊದಲ ಡೈರೆಕ್ಟರ್ ಆಗಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವಂಥವರು ಆಗಮಿಸ್ತಾರೆ. ಆದರೆ ಅವರು ಆಲ್ರೆಡಿ 2 ಸರಿ ಭಾರತಕ್ಕೆ ಬಂದೋಗಿರ್ತಾರೆ ಒಬ್ಬ ಸಾಮಾನ್ಯ ಪ್ರವಾಸಿಗನಾಗಿ. ಆದರೆ ಅಧಿಕೃತವಾಗಿ ಅಧಿಕಾರಿಯಾಗಿ ಬಂದಿದ್ದು ಯಾವಾಗಪ್ಪ ಅಂದರೆ 1865ರಲ್ಲಿ ಅಂತ ನೋಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಡೆ ಶಾಸನಗಳ ಸಂಗ್ರಹ, ಒಂದು ಕಡೆ ಸ್ಮಾರಕಗಳ ಸಂಗ್ರಹ ನಡೆದಂಥ ಕಾಲಘಟ್ಟದಲ್ಲಿಯೇ ಆ ಮನುಷ್ಯನ ಒಂದು ಬರವಣಿಗೆ ಇಲ್ಲದಂಥ ಕಾಲಘಟ್ಟ ಏನಿತ್ತಲ್ಲ, ಅಂದರೆ ಪ್ರಾಗ್ ಐತಿಹಾಸಿಕ ಕಾಲ ಅಥವಾ ಶಿಲಾ ಸಂಸ್ಕೃತಿ ಅಂತ ಏನಿತ್ತಲ್ಲ, ಅದ್ರ ಬಗ್ಗೆನೂ ಕೂಡ ಅಧ್ಯಯನಗಳು ಆರಂಭ ಆಗ್ತವೆ. ಹಲವಾರು ಅಧ್ಯಯನಗಳು ಕೂಡ ಆರಂಭವಾಗಿ ಮೊಟ್ಟ ಮೊದಲ ಬಾರಿಗೆ 1863ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಅನ್ನುವಂಥವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಆಧಾರಗಳನ್ನು ಸಂಗ್ರಹಿಸ್ತಾರೆ. ಎಲ್ಲಪ್ಪ ಅಂತಂದರೆ ಅದು ತಮಿಳುನಾಡು ರಾಜ್ಯದ ಚೆನ್ನೈ ಬಳಿಯ ಪಲ್ಲಾವರಂ ಅನ್ನುವಂಥ ಪ್ರದೇಶದಲ್ಲಿ, ತಮಿಳುನಾಡು ರಾಜ್ಯದ ಚೆನ್ನೈ ಬಳಿಯ ಪಲ್ಲಾವರಂ ಅನ್ನುವಂಥ ಪ್ರದೇಶದಲ್ಲಿ 1863ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಅನ್ನುವಂಥವರು ಮೊಟ್ಟ ಮೊದಲ ಬಾರಿಗೆ ಒಂದು ಕೈಗೊಡಲಿಯನ್ನು ಕಂಡು ಹಿಡಿಯುವುದರ ಮುಖಾಂತರ ಪುರಾತತ್ವ ಶಾಸ್ತ್ರಕ್ಕೆ ಅಥವಾ ಪ್ರಾಗ್ ಐತಿಹಾಸಿಕ ಶಾಸ್ತ್ರಕ್ಕೆ ಇಲ್ಲಿ ಮುನ್ನುಡಿಯನ್ನು ಬರೀತಾರೆ. ಹಾಗಾಗಿಯೇ ರಾಬರ್ಟ್ ಬ್ರೂಸ್ ಫುಟ್ ರವರನ್ನು ಏನಂತ ಕರಿತೀವಪ್ಪ ಅಂತಂದರೆ ಪ್ರಾಗ್ ಐತಿಹಾಸಿಕ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪ್ರಾಗ್ ಐತಿಹಾಸಿಕ ಶಾಸ್ತ್ರದ ಪಿತಾಮಹ ಅಂಥೇಳಿ ಕರಿತೀವಿ. ಸ್ನೇಹಿತರೆ, ಹೀಗೆ ಹಲವಾರು ಜನ ಈ ಒಂದು ಅಧ್ಯಯನದಲ್ಲಿ ಕೂಡ ಭಾಗವಹಿಸ್ತಾರೆ. ವಿಶೇಷವಾಗಿ ನಾವು ಕರ್ನಾಟಕಕ್ಕೆ ಬಂದಾಗ ಕರ್ನಲ್ ಮೆಕೆಂಜಿ ಮತ್ತು ಮೆಡೋಸ್ ಟೇಲರ್ ಅಂತೇಳಿ ಇವೆರಡನ್ನೂ ನಾವು ಕರ್ನಾಟಕದ ಜನತೆ ತುಂಬ ಆಪ್ತವಾಗಿ ನೆನೆಸಬೇಕು. ಅದರಲ್ಲೂ ಕೂಡ ಈ ಕರ್ನಲ್ ಮೆಕೆಂಜಿಯವರು ಈ ಒಂದು ಪ್ರಾಗ್ ಐತಿಹಾಸಿಕ ಕಾಲಕ್ಕೆ ಸಂಬಂಧಪಟ್ಟಂಥ ಹಲವಾರು ಸೈಟ್ಗಳನ್ನು ನಮ್ಮ ಈ ಒಂದು ತುಂಗಭದ್ರಾ ಮತ್ತು ಕೃಷ್ಣಾ ನದಿ, ಮಲಪ್ರಭಾ ನದಿಗಳಲ್ಲಿ ಸಂಶೋಧನೆ ಮಾಡ್ತಾರೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಉಡುತಡಿಯಲ್ಲಿ ಬೂದಿ ದಿಬ್ಬಗಳನ್ನು ಸಂಶೋಧನೆ ಮಾಡುವುದರ ಮುಖಾಂತರ ಅವರು ಮಧ್ಯಕಾಲೀನ ಶಿಲಾಯುಗದ ಸಂಸ್ಕೃತಿಯನ್ನು ಕೂಡ ಅಧ್ಯಯನ ಮಾಡ್ತಾರೆ ಅಂತ ನೋಡ್ತೀವಿ. ಈ ಕಡೆ ಇನ್ನೊಬ್ಬರು ಮೆಡೋಸ್ ಟೇಲರ್ ಅಂತ ನೋಡ್ತೀವಿ. ಇವರು 1857ರ ಸಂದರ್ಭದಲ್ಲಿ ನಮ್ಮ ಸುರಪುರ ಸಂಸ್ಥಾನದ ವೆಂಕಟಪ್ಪ ನಾಯಕನ ಆಸ್ಥಾನದಲ್ಲಿದ್ದಂಥ ಬ್ರಿಟಿಷ್ ಪ್ರತಿನಿಧಿಯಾಗಿದ್ದಂಥವ್ರು. ಇವರು ಈ ಭಾಗದಲ್ಲಿ ಎಸ್ಪೆಷಲಿ ಯಾವುದಪ್ಪ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅಧ್ಯಯನವನ್ನು ಕೂಡ ಇವರು ಕೈಗೊಳ್ಳುತ್ತಾರೆ ಅಂತ ನೋಡ್ತೀವಿ. ಅದರೊಟ್ಟಿಗೆ ಇನ್ನೂ ಹಲವಾರು ಜನ ಏನಪ್ಪ ಅಂತಂದರೆ ಅಧ್ಯಯನಕಾರರನ್ನ ಈ ಸಂದರ್ಭದಲ್ಲಿ ನೋಡ್ತೀವಿ. ಆದರೆ ಇವೆಲ್ಲ ಬಿಡಿ ಬಿಡಿಯಾದಂಥ ಒಂದು ಅಧ್ಯಯನಗಳಾಗಿದ್ದು, ಈ ಬಿಡಿ ಬಿಡಿಯಾದಂಥ ಒಂದು ಅಧ್ಯಯನಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಂಥ ಸಂದರ್ಭ ಯಾವುದಪ್ಪ ಅಂತಂದರೆ 1905ರ ಸಂದರ್ಭ. ಈ ಸಂದರ್ಭ ಏನಪ್ಪ ಅಂದರೆ ಲಾರ್ಡ್ ಕರ್ಜನ್ ಅನ್ನುವಂಥವ್ರು ಭಾರತದ ವೈಸ್ರಾಯ್ ಆಗಿರ್ತಾರೆ. ಇವರು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಪುರಾತತ್ವ ಸಂರಕ್ಷಣಾ ಅನ್ನುವಂಥ ಕಾಯ್ದೆಯನ್ನು ತಂದು ಆ ಒಂದು ಕಾಯ್ದೆ ಅಡಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಈ ಭಾರತೀಯ ಪುರಾತತ್ವ ಇಲಾಖೆಯನ್ನು ಆರಂಭ ಮಾಡಿದ ನಂತರ ಅದಕ್ಕೆ 1 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಾಗ ಹಲವಾರು ಉತ್ಖನನಗಳು ನಡೀತವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಸ್ಥೆಗೆ ಯುವಕನಾಗಿದ್ದಂಥ ಸರ್ ಜಾನ್ ಮಾರ್ಷಲ್ ಅನ್ನುವಂಥ ಒಬ್ಬ ಯುವಕ ಇದರ ನಿರ್ದೇಶಕನಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾನೆ. ಈತ ಬಂದ ಮೇಲೆ ಭಾರತದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಮುಖ್ಯವಾಗಿ ಇಡೀ ಜಗತ್ತೇ ಬೆರಗಾಗುವಂಥ ಒಂದು ಉತ್ಖನನ ನಡೀತದೆ. ಅದು 1921-22ರಲ್ಲಿ ಅದೇ ಸಿಂಧೂ ನಾಗರಿಕತೆ ಅಂತ ನೋಡ್ತೀವಿ. ಅದು ಜಾನ್ ಮಾರ್ಷಲ್ ಅವರ ಒಂದು ನೇತೃತ್ವದಲ್ಲಿ RD ಬ್ಯಾನರ್ಜಿ ಮತ್ತು ದಯಾರಾಮ್ ಸಾಹ್ನಿಯವರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಉತ್ಖನನ ಮಾಡಿ ಇಡೀ ಜಗತ್ತಿಗೆ ಒಂದು ಹೊಸ ಇತಿಹಾಸ ಭಾರತದಿಂದ ಕೊಡ್ತಾರೆ ಅಂತ ನೋಡ್ತೀವಿ. ಹಾಗೆ ಹಲವಾರು ಜನ ಡಾಕ್ಟರ್ ಸ್ಪೂನರ್ ಅವರು ಇರ್ಬೋದು, ಡಾಕ್ಟರ್ ಎಲಿಯಟ್, ಡಾಸನ್, ಹಲವಾರು ಜನ ಕೂಡ ಭಾರತದ ಚರಿತ್ರೆಯನ್ನು ಬರೆಯುವುದಕ್ಕೆ ಸಹಕರಿಸಿದ್ರು ಅಂತ ನೋಡ್ತೀವಿ. ಓಕೆ ಸ್ನೇಹಿತರೆ, ಇವರೆಲ್ಲರೂ ನಮಗೇನಪ್ಪ ಅಂತಂದರೆ ಆಧಾರಗಳನ್ನು ತಂದುಕೊಟ್ರು. ಈ ಆಧಾರಗಳನ್ನು ಇಟ್ಕೊಂಡು ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸ ರಚನೆ ಮಾಡೋದಕ್ಕೆ ಹಲವಾರು ವಿದ್ವಾಂಸರೆಲ್ಲ ಆರಂಭ ಮಾಡ್ತಾರೆ. ಅವರನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಮುಖ್ಯವಾಗಿ 5 ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ. ಯಾರ್ಯಾರಪ್ಪ ಅಂತಂದರೆ ಮೊದಲೇದ್ದು ಇಂಡಿಜಿಲಿಯಸ್ಟ್ ಅಂಥೇಳಿ, ಅಂದರೆ ಭಾರತೀಯ ಇತಿಹಾಸ ಪರಂಪರೆಯನ್ನು ಎತ್ತಿಡಿತಕ್ಕಂಥ ಒಂದು ವರ್ಗ. ಎರಡನೇದು ಕಲೋನಿಯಸ್ಟ್ ಅಂಥೇಳಿ, ವಸಾಹತುಶಾಹಿ ವರ್ಗ ಅಂತ ನೋಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ
ಪೌರತ್ಯ ಇತಿಹಾಸಕಾರರು ಅಂತ ಹೇಳಿ ನೋಡ್ತೀವಿ. ಮತ್ತೊಂದು ಏನಪ್ಪ ಅಂತಂದರೆ ರಾಷ್ಟ್ರೀಯವಾದಿ, ನ್ಯಾಷನಲಿಸ್ಟ್, ರಾಷ್ಟ್ರೀಯವಾದಿ ಇತಿಹಾಸಕಾರರು ಅಂತ ನೋಡ್ತೀವಿ. ಮತ್ತೊಂದು ಏನಪ್ಪ ಅಂತಂದರೆ ಇತಿಹಾಸ ಅಂತಂದರೆ ಕೇವಲ ರಾಜ ಮಹಾರಾಜರ ಕಥೆಯಲ್ಲ, ರಾಣಿಯರ ಶಯ್ಯಾಗೃಹದ ರಸವತ್ತಾದ ಗಳಿಗೆಗಳಲ್ಲ. ಅದು ಈ ದೇಶದ ಅಥವಾ ಈ ಜಗತ್ತಿನ ಶ್ರಮಜೀವಿಗಳು ಅಥವಾ ಸೈನಿಕರು ಅಥವಾ ರೈತರು ಅಥವಾ ಕಾರ್ಮಿಕರು ಇವರೆಲ್ಲರೂ ಸೇರಿ ಕಟ್ಟಿದ್ದಂಥದ್ದು ಇತಿಹಾಸ ಅಂತ ಹೇಳುವಂಥ ಮತ್ತೊಂದು ವರ್ಗ ಉಟ್ಕೊಳ್ತದೆ. ಅದು ಮಾರ್ಕ್ಸ್ವಾದಿ ಇತಿಹಾಸಕಾರರು ಅಂತ ನೋಡ್ತೀವಿ. ಇಲ್ಲಿ ಕೆಲವಷ್ಟು ಜನರ ಹೆಸರನ್ನು ನಿಮಗೆ ಹೇಳುವುದಾದರೆ R.G. ಭಂಡಾರ್ಕರ್ ಇರ್ಬೋದು, R.C. ಮುಜುಮ್ದಾರ್ ಇರ್ಬೋದು, D.D. ಕೋಸಂಬಿ ಅವರು, ರೋಮಿಲಾ ತಾಫರ್ ಅವರು, ಹಾಗೆ R.S. ಶರ್ಮಾ ಅವರು, ಹಾಗೆ ಹಲವಾರು ಜನ ಇತಿಹಾಸಕಾರರನ್ನು ನಾವು ಭಾರತೀಯ ಇತಿಹಾಸದ ಒಂದು ಪರಂಪರೆಯನ್ನು ಮುನ್ನಡೆಸಿಕೊಂಡು ಬಂದವರು ಅಂತ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ಇವತ್ತಿನ ಕ್ಲಾಸಿನ ಪ್ರಮುಖವಾದಂಥ ಒಂದು ವಿಷಯ. ಈ ಒಂದು ದೇಶದ ಇತಿಹಾಸ ಹೇಗೆ ರಚನೆ ಆಯಿತು ಅನ್ನೋದಕ್ಕೆ ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.